ಒಂದು ಎರಡು ಮಾತಾಡಿ ಇದ್ರ ಏನೋ ಒಂದು ಮೇಲಾಧಿಕಾರಿಗೆ ತಿಳಿಸಿ ಇದು ನಮ್ಗೆ ಶಾಸಕ. ಯಾಕಂದ್ರೆ ನಾವೆಲ್ಲ ಪದೇ ಪದೇ ಹೇಳಿದ್ರೆ ಯಾರು ಇದನ್ನ ಕಿವಿಗೆ ಹಾಕ್ಯಂತ ಇಲ್ಲ, ಇಲ್ಲಿಯೇ ನಿಂತ್ಕೊಂಡ್ಬಿಟ್ಟಾರೆ. ಸ್ವಲ್ಪ ಇದು ಮೇಲಂತಕ್ಕೆ ಹೋಗ್ಬೇಕು, ಯಾಕಂದ್ರೆ ಇದು ಒಂದು ನಮ್ಮನೆ ದೊಡ್ಡ ಸಮಸ್ಯೆ ಆಗಿ ನಿಂತ್ಕೊಳ್ಳುತ್ತೆ. ಸ್ವಲ್ಪ ಇದನ್ನ ಪರಿಹಾರ ಕಂಡುಕೊಳ್ಳೋಕೆ ನೀವು ಯಾವುದೇ ರೀತಿ ನಮ್ಗೆ ಹೆಲ್ಪ್ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ವಿನಂತಿ. ನನ್ನ ಹೆಸರು ಬಸವರಾಜ್ ಮ್ಯಾಗಳಮನೆ ಅಂತೇಳಿ, ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು. ಇವತ್ತೇನು ನಾವು ಗಂಗಾವತಿ ತಾಲೂಕಿನ ಕನಗಿರಿ ವಿಧಾನಸಭಾ ಕ್ಷೇತ್ರದ ಹೊಸಕೇರಿ ಗ್ರಾಮದಲ್ಲಿ ಇವತ್ತು ನಾವೆಲ್ಲ ಮುಖಂಡರ ಜೊತೆಗೆ ನಾವು ಇವತ್ತು ಈ ಒಂದು ಮುಖ್ಯ ರಸ್ತೆಯಲ್ಲಿ ನಿಂತಿದ್ದೇವೆ. ನಿಜವಾಗಿಯೂ ಈ ಒಂದು ಸ್ವತಂತ್ರ ಭಾರತದಲ್ಲಿ ಏನು ಮೋದಿಯವರು ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತ ಅಂತಕ್ಕಂಥದ್ದು ಯೋಜನೆಯಲ್ಲಿ ಇವತ್ತು ಸಾಕಷ್ಟು ಜಾಗೃತಿ ಮೂಡಿಸಿದ್ದಾರೆ. ಅಂತಹ ಸಂದರ್ಭದಲ್ಲಿ ಕೂಡ ಇವತ್ತು ಹೊಸಕೇರಿಯಲ್ಲಿ ಮುಖ್ಯ ರಸ್ತೆಯಲ್ಲಿ ಚರಂಡಿಯ ನೀರು ಇವತ್ತು ಪ್ರತಿನಿತ್ಯ ಸುಮಾರು 10 ವರ್ಷಗಳಿಂದ ಇದು ನೀರು ಹೋಗ್ತಾ ಇದೆ. ಅದು ಚರಂಡಿಯ ನೀರು, ಬಟ್ಟೆ ಮತ್ತು ಬೇರೆ ಬೇರೆ ಪಾತ್ರೆಗಳು ಹೋದಂಥ ಗಲೀಜು ನೀರು ಇಲ್ಲಿ ಹರಿತಕ್ಕಂಥದ್ದು. ಇಲ್ಲಿ ಕೇವಲ ಈ ಗ್ರಾಮದವರಿಗೆ ಅಷ್ಟೇ ಅಲ್ಲ, ಇಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರಿಗೂ ಮತ್ತು ಇಲ್ಲಿ ಸಂಚಾರ ಮಾಡ್ತಕ್ಕಂಥ ಎಲ್ಲ ಪ್ರಯಾಣಿಕರಿಗೂ ಇಲ್ಲಿ ತೊಂದರೆ ಆಗಿದೆ. ಏನು ಬಸವಣ್ಣ ದೇವರ ದೇವಸ್ಥಾನದಿಂದ ಹಿಡಿದು ದುರ್ಗಾ ಪರಮೇಶ್ವರ ದೇವಸ್ಥಾನದವರೆಗೂ ಇಲ್ಲಿ ಇರ್ತಾ ಇದೆ. ಇವತ್ತು ಭಕ್ತರು ಇವತ್ತು ಯಾವುದೇ ಪೂಜಾ ಪುರಸ್ಕಾರಗಳಿಗೆ ಇವತ್ತು ನಾವು ಪವಿತ್ರವಾಗಿ ನಾವು ದೇವಸ್ಥಾನಗಳಿಗೆ ಹೋಗ್ತಿರ್ತಕ್ಕಂಥದ್ದು ಇದು ಹಿಂದೂ ಧರ್ಮದ ಒಂದು ಪದ್ಧತಿ ಇವತ್ತು. ಆದರೆ ಇವತ್ತೆಲ್ಲ ಮಲಿನ ನಾವೆಲ್ಲ ಸ್ವಚ್ಛ ಮಾಡಿಕೊಂಡ್ರೂ ಕೂಡ ಇಂಥ ಒಂದು ನೀರಿನಲ್ಲಿ ಗಲೀಜು ನೀರಿನಿಂದ ಹೋಗಿ ಆ ದೇವರನ್ನು ನಾವು ದೊಡ್ಡ ಪೂಜೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ಈ ಒಂದು ಗ್ರಾಮ ಪಂಚಾಯತಿ ಏನು ಹೊಸಕೇರಿ ಗ್ರಾಮ ಪಂಚಾಯತಿಯ ಸುಮಾರು 10 ವರ್ಷಗಳಿಂದ ಇವತ್ತು ನೀರು ಹರಿತಾ ಇದೆ, ಚರಂಡಿ ನೀರು. ಇಲ್ಲಿ ಮಾಡಿದಂಥ ಎಲ್ಲ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ನಮ್ಮದೊಂದು. ಯಾಕಂದರೆ ಆ ಅಧಿಕಾರಿಗಳು ಮನವೊಲಿಸಬೇಕಾಗಿತ್ತು. ಈಗೇನು ತಾಲೂಕು ಪಂಚಾಯತ್ ಇಒ ಆಗಿರಲಿ, ಜಿಲ್ಲಾ ಪಂಚಾಯತ್ ಸಿಒ ಆಗಿರಲಿ, ಅಥವಾ ಇಲ್ಲಿ ಶಾಸಕರು, ಅದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿಗೆ ಅವರು ಸ್ವಕ್ಷೇತ್ರ ಇದು. ಇವರು ಮನೆಗೆದ್ದು ಮಾರ್ಗೆಲ್ಬೇಕಾಗಿದೆ. ಇವತ್ತು ಸುಮ್ಮನೆ ನಾನು ಇಷ್ಟು ವರ್ಷ ನಾನು ಏನು ಮಂತ್ರಿಗಳಾಗಿ ನೀವು 3 ಅವಧಿಯಾಗಿ 4 ಅವಧಿಯಾಗಿ ಅನ್ನೋದು ಮುಖ್ಯ ಅಲ್ಲ, ನೀವು ಇಲ್ಲಿ ಏನು ಮಾಡಿದ್ರಿ ಅನ್ನೋದು ಮುಖ್ಯ. ಇವತ್ತು ಚರಂಡಿ ವ್ಯವಸ್ಥೆ ಇಲ್ಲ. ಇವತ್ತು ಸಾರ್ವಜನಿಕರಿಗೆ ಏನಾದರೂ ತಕರಾರು ಇದ್ದರೆ ಅವರಿಬ್ಬರು ಮನವೊಲಿಸಿ ಏನು ಚರಂಡಿ ವ್ಯವಸ್ಥೆ ಮಾಡಬೇಕು. ನಮಗೆ ಹೊರಗಡೆಯಾರ ಮಾಡಲಿ ಒಳಗಡೆಯಾರ ಮಾಡಲಿ ಏನೋ ಅಂಡರ್ಗ್ರೌಂಡ್ ಮಾಡಿಕೊಂಡು ಇಲ್ಲಿ ನೀರನ್ನು ಹೋಗಲಿಕ್ಕೆ ನಾವು ಗಡುವು ಕೊಡ್ತಾಯಿದ್ದೇವೆ. ಇವತ್ತು ಏನು ಗ್ರಾಮ ಪಂಚಾಯತಿಯವರಿಗೆ ಮತ್ತು ತಾಲೂಕು ಪಂಚಾಯತಿಗೆ ಈ ಒಂದು 15 ದಿನ ನಾವು ಗಡುವು ಕೊಡ್ತೀವಿ. ಅದರಲ್ಲಿ ಕಾರ್ಯಕ್ರಮ ಏನು ಕೈಗೆತ್ತಿಕೊಳ್ಳಿದ್ರೆ ಈ ಒಂದು ಗ್ರಾಮದಲ್ಲಿ ನಮ್ಮ ಸಂಘಟನೆ ಮತ್ತು ಎಲ್ಲರೂ ಬೇರೆ ಬೇರೆ ಸಂಘಟನೆಗಳು ಗಂಗಾವತಿಯಲ್ಲಿ ಇರ್ತಕ್ಕಂಥ, ಯಾಕಂದರೆ ಇದು ಈ ಗ್ರಾಮದವ್ರದ್ದು ಅಷ್ಟೇ ಸಮಸ್ಯೆ ಅಲ್ಲ, ನಾವು ಇಲ್ಲಿ ಓಡಾಡ್ತಿದ್ದೇವೆ. ಇವತ್ತು ನಾವು ಸರ್ಕಾರದ ನಾವು ಭಾಗವಾಗಿ ಈ ಊರಿನ ನಾವು ಈ ತಾಲೂಕಿನ ಒಂದು ಪ್ರಜೆಗಳಾಗಿ ನಾವು ಬಟ್ ಯಾಕಂದರೆ ಈಗ ನೀವು ಯಾರು ನಾವ್ಯಾರು ಅಂತಕ್ಕಂಥದ್ದು ನಾವು ಏನು ಹಕ್ಕುದಾರದೀವಿ ಇಲ್ಲಿ ಇದನ್ನು ಕೇಳಲಿಕ್ಕೆ. ಹೀಗಾಗಿ ನಾನು ತಾಲೂಕು ಪಂಚಾಯತಿ ಇವರು ರಾಮರೆಡ್ಡಿ ಅವರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಈಗ ಅವ್ರನ್ನ ನಾವು ಇವತ್ತು ಭೇಟಿ ಹಾಕಿ ಹೋಗಿ ಇದನ್ನು ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಇದಕ್ಕೆ ಶಾಶ್ವತ ಒಂದು ಪರಿಹಾರ ಕಂಡುಕೊಳ್ಬೇಕಂತಂದು ಈ ಮೂಲಕ ಹೊಸಕೇರಿ ಗ್ರಾಮಸ್ಥರ ಪರವಾಗಿ ನಾವು ಕೇಳಿಕೊಳ್ಳೋದು. ಸಮಸ್ಯೆಲ್ಲ ಹೆಂಗಮ್ಮ ಸರ್ ಅಂತದ ದೇಶದ ಸಮಸ್ಯೆ ದೊಡ್ಡ ನೀರು ಏನಿಲ್ಲ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಮತ್ತು ನಮ್ಮ ಊರಿನ ಹೊಸಕೇರಿ ಗ್ರಾಮದ ಮುಖಂಡರು ಯುವಕರು ಎಲ್ಲರೂ ನಾವು ಇವತ್ತು ಹೊಸಕೇರಿ ಗ್ರಾಮ ಪಂಚಾಯತಿಗೆ ಬಂದಿದ್ದೇವೆ. ಹೊಸಕೇರಿಯ ಬಸವೇಶ್ವರ ದೇವಸ್ಥಾನದಿಂದ ದುರ್ಗಾದೇವಿ ದೇವಸ್ಥಾನದವರೆಗೆ ಮುಖ್ಯ ರಸ್ತೆಯಲ್ಲಿ ಚರಂಡಿ ನೀರು ಇರ್ತಾ ಇದೆ. ಚರಂಡಿಯಲ್ಲಿ ಬರ್ತಕ್ಕಂಥ ನೀರು ಏನಾದರೂ ಬಟ್ಟೆ ತೊಳೆದು, ಪಾತ್ರೆ ತೊಳೆದು ಮತ್ತು ಮಲಮೂತ್ರಗಳು ಮಾಡಿದಂಥ ಒಂದು ನೀರಾಗಿರ್ತದೆ. ನಾವೆಲ್ಲ ಹಿಂದೂಗಳ ಪ್ರಕಾರ ಪದ್ಧತಿ ಪ್ರಕಾರ ಮುಸ್ಲಿಮ್ ಇರಲಿ ಹಿಂದೂ ಇರಲಿ ಎಲ್ಲರೂ ಏನು ಮಡಿಯಾಗಿ ನಮ್ಮ ದೇವಸ್ಥಾನಗಳಿಗೆ ಹೋಗ್ತೀವಿ. ಇಲ್ಲಿ ಸುಮಾರು ವರ್ಷಗಳಿಂದ ಈ ನೀರು ಚರಂಡಿ ನೀರು ಬರ್ತಾ ಇದೆ. ಇದಕ್ಕೆ ಗ್ರಾಮ ಪಂಚಾಯತಿ ಸಂಪೂರ್ಣ ವಿಫಲ ಆಗಿದೆ. ಇಷ್ಟು ವರ್ಷ ಆದರೂ ಯಾಕೆ ವಿಫಲ ಆಗಿದೆ ಅಂದರೆ ಇವರು ಯಾಕಂದ್ರೆ ಫುಲ್ ಪವರ್ ಇವರಿಗೆ ಇದೆ. ಗ್ರಾಮ ಸ್ವರಾಜ್ಯ ಬಂದಿದ್ದರೆ ಇವ್ರು ಕೊಟ್ಟಿದ್ದಾರೆ. ಅದೇನಾದರೂ ತಾಂತ್ರಿಕ ದೋಷ ಇತ್ತಂದರೆ ಎಲ್ಲ ಈ ಊರಿನ ಮುಖಂಡರು ಸೇರಿಸಿ ಯಾವ ರೀತಿ ಪರಿಹಾರ ಮಾಡಬೇಕು. ಯಾಕಂದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬಾಬರಿ ಮಸೀದಿ ಆಗಿರಲಿ, ಅಯೋಧ್ಯ ಮಸೀದಿ ಇದಾಗಿರಲಿ ಮತ್ತು ಕಾಶ್ಮೀರ ಇರಲಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಆದರೆ ಇದೊಂದು ಕೇವಲ ಒಂದು ಡ್ರೈನೇಜ್ ಇದ್ದು ಸಮಸ್ಯೆ ಬಗೆಹರಿಸೋಕ್ಕಾಗಿಲ್ಲ. ಇದು ಈ ಊರಿನ ಒಂದು ಗೌರವದ ಪ್ರಶ್ನೆ ಅಷ್ಟೇ ಅಲ್ಲ,
ಬೇರೆ ಬೇರೆ ಅಕ್ಕಪಕ್ಕದ ಊರಿನವರು ಕೂಡ ಇದೇನಪ್ಪ ಹೊಸಕೇರಿಯಲ್ಲಿ ಇಂಥ ಒಂದು ವ್ಯವಸ್ಥೆ ಇದೆ ಅಂತಕ್ಕಂಥದ್ದು. ನಾವು ಗಂಗಾವತಿಯಿಂದ ನಾವು ಈ ಕಡೆ ಅಣುವಾಳ ಕ್ಯಾಂಪು ಬೇರೆ ಕಡೆ ಹೋಗ್ಬೇಕು ನಾವು ಸಾಕಷ್ಟು ನೋವು ಅನುಭವಿಸಿದ್ದೇವೆ. ಹಾಗಾಗಿ ನಾವು ಇವತ್ತು ಗ್ರಾಮ ಪಂಚಾಯತಿಗೆ ಬಂದಿದ್ದೇವೆ. ನಾವು ಮಾನ್ಯ ಕಾರ್ಯದರ್ಶಿಗಳು ಇವತ್ತೇನು ಪೀಡಿಯೋದಲ್ಲೇ ಹೋಗಿದ್ದಾರೆ, ಕಾರ್ಯದರ್ಶಿಗಳಲ್ಲಿ ವಿನಂತಿ ಮಾಡ್ತೇವೆ. ಇವ್ರ ಮೂಲಕ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು ಮಂತ್ರಿಗಳಿಗೂ ಕೂಡ ನಾವು ಒತ್ತಾಯ ಮಾಡ್ತೇವೆ. ದಯವಿಟ್ಟು ಇದ್ರ ಬಗ್ಗೆ ನಮಗೆ ಎಷ್ಟು ದಿನ ಬೇಕೋ ಅಷ್ಟು ಗಡುವು ಕೊಡಿ. ನಮಗೆ ಈ 15 ದಿವಸದಲ್ಲಿ ಅದೇನಾದರೂ ಮಾಡ್ತೀರೋ ಅದು ತಿಂಗಳು ಆಗ್ತಂತ ನಮ್ಗೆ ಹೇಳಬೇಕು. ಅದಾದ ನಂತರ ನೀವು ಮಾಡದೇ ಇದ್ರೆ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ ಅಂತ ಹೇಳಿ ಮಾನ್ಯ ಕಾರ್ಯದರ್ಶಿಗಳಿಗೆ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡ್ತೀನಿ. ಸರ್, ಓದ್ ಪಿಡ್ನೊಳಗೆ ಏನಾಗಿತ್ತು, ಇವರೇ ಮೆಂಬರ್ ಇದ್ರು. ಇವ್ರ ಮುಖಾಂತರನ ಏನು ಮಾಡಿದ್ರು, ಮನೆಗೆ ಒಂದು ಹಿಂಗುಂಡಿ ಮಾಡಿಕೊಟ್ಟೈತೆ. ಹಿಂಗುಂಡಿ ಮಾಡಿಕೊಟ್ರೆ ಅದ್ರಾಗ ನೀರು ಹೋಗ್ಬೇಕು. ಅದ್ರಾಗ ಹೋದ್ರೆ ರೋಡಿಗೆ ಬರೋಂಗಿಲ್ಲ, ಎಲ್ಲಿ ಬರೋಂಗಿಲ್ಲ. ಅವ್ರು ಏನು ಮಾಡ್ತಾರೆ ಜನರೆಲ್ಲರೂ ಅದಕ್ಕೆ ಬಟ್ಟೆ ಇಟ್ಟು ಬಟ್ಟೆ ಒಗಿತಾರೆ. ಅದಕ್ಕೆ ಓಲ್ ಹಾಕಿಕೊಟ್ಟಾರೆ, ಎಲ್ಲರಿಗೂ ಓಲ್ ಹಾಕಿಕೊಟ್ಟಾರೆ. ಅದಕ್ಕೆ ಬಟ್ಟೆ ಇಡ್ತಾರೆ. ಬಟ್ಟೆ ಇಟ್ಟು ನೀರು ಅದ್ರ ಹೋಗ್ಲಾರ್ದಂಗೆ ಮಾಡಿ ಹಂಗೆ ಬಿಡ್ತಾರೆ. ನಾವು 4 ಸಲ ಕೂಡ ಹೇಳಿ ಬಂದೀವಿ ಹೋಗಿ. ಆಮೇಲೆ ಮೊನ್ನೆ ಒಂದು 2-3 ತಿಂಗಳಿಂದ ಏನು ಮಾಡಿದ್ರು, ಡ್ರಿಲ್ಲಿಂಗ್ ಮಿಷನ್ ತರಿಸಿ ಸೆಂಟ್ರ್ ಹೊಡ್ಸೋಣ ಅಂತೇಳಿ ಬೀಡೋರ್ಗೆ ಹಾಕ್ಸಿದ್ರು ಗಾಡಿನ. ಆದ್ರೆ ಅದು ಆಗಲ್ಲ. ಆ ಕಡೆ ಹೊಡ್ಸೋಕು ಈ ಕಡೆ ಹೊಡ್ಸೋಕು, ನಡುಕ್ ಬೇಡ ಅಂತ ಹೇಳಿದಾಗಿ ಸಮಸ್ಯೆ ಆಗಿ ನಿಂತೈತಿ. ನೀವು ಇನ್ನೊಂದಿನ ಪೀಡಿಯೋ ಸಾಹೇಬ್ರ ಬರ್ರಿ, ಬಂದಾಗ ನಾನು ಬಂದ ವಿಷಯನ ತಿಳಿಸ್ತೀನಿ. ಅದೇನು ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಲ್ಲ ಸರ್. ಗೊತ್ತೈತಿ. ಪೀಡಿಯೋ ನೀವೇ ಇದ್ದಂಗೆ ಹೇಳ್ಬಿಟ್ಟು ಬರೋಂಗಿಲ್ಲ. ಈಗ ತಾಲೂಕ್ ಪಂಚಾಯತ್ಗೆ ಹೋಗಿ ನೀವು ಯುವ ಸಾಹೇಬ್ರಿಗೆ ಈ ಸದ್ಯ ಮಾತಾಡ್ತೀವಿ, ವಿಡಿಯೋದ ಎಲ್ಲರೂ ತೋರಿಸ್ತೀವಿ. ನಮ್ಗೇನಂದ್ರೆ ಇಲ್ಲಿ ಆಗಿಲ್ಲ ಅಂದರೆ ಶಾಸಕರದಾರ, ಇಲ್ಲಿ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಅವ್ರನ್ನ ನೀವು ಕರೆಸ್ಬೇಕಾಗಿತ್ತು ರೀ. ಇಲ್ಲಿ ಸಮಸ್ಯೆಗಳಿದ್ದಾವೆ. ಈಗ ನಿಮ್ಮ ಕೆಲವ್ರಿಗೆ ಏನಾಗ್ತದೆ ಅಂತ ದೊಡ್ಡದಾರ ಕೆಲವು ಮಾತು ಕೇಳಂಗಿಲ್ಲ, ಸಣ್ಣ ಮಾತು ಕೇಳಂಗಿಲ್ಲ, ನಮ್ಮ ಮಾತು ಕೇಳಂಗಿಲ್ಲ, ನಿಮ್ಮ ಮಾತು ಕೇಳಲ್ಲ. ಅಂಥ ಟೈಮ್ನಾಗ ದೊಡ್ಡವ್ರನ್ನ ನಾವು ಸರ್ಕಾರನೇ ನಿಮ್ಮ ಕೈಗಿರ್ತದೆ. ಅವ್ರನ್ನೆಲ್ಲ ಕರೆಸಿ ಎಲ್ಲರೂ ಹೋಗ್ತಾರೆ, ಯಾರು ಹೋಗ್ತಾಯಿಲ್ಲ. ಅದೇನು ಹಿಂಗೆ ಗುಂಡಿ ಮಾಡಿರ್ತೀರಿ, ಅದು ಬರ್ತೀರಿ, ಹಿಂಗೆ ಮಾಡಿರಿ. ಈಗ ನಾನು ಬಂದು ಏನಾದರೂ ರಸ್ತೆದಾಗ ಮಾಡಿದ್ರೆ ನೀವು ಸುಮ್ಮನೆ ಇರಲ್ಲ. ಮಾತಾಡ್ತೀವಿ. ಯಾರು ಏನಾದರೂ ಮಾಡಿದ್ರೆ ನೀವು ಕ್ರಮ ತೊಗೊಳಕ್ಕೆ ಮಾಡ್ತೀರಿ. ಈಗ ನಾವು ಏನಾದರೂ ಈಗ ರಸ್ತೆ ನಾವು ಈಗ ಬಂದು ಇದು ಮಾಡಿದ್ರೆ ಸುಮ್ಮನೆ ಇರೋಕ್ಕಾಗುತ್ತಾ? ಕಾನೂನು ಕ್ರಮ ತಗೋತೀರಿ ನೀವು ಈ ರೀತಿ ಇದು ಅಂತ ಹೇಳಿ. ನೀವು ಏನಾದರೂ ನಿಮ್ಮ ಏನು ಚೌಕಟ್ಟಿನಲ್ಲಿ ಏನೈತಿ ಅದನ್ನು ನೀವು ಮಾಡಬೇಕು.